ಆಧುನಿಕತೆಯ ಸೋಗಿನಲ್ಲಿ ಇಂದಿನ ಯುವ ಪೀಳಿಗೆ ಮಾಡುತ್ತಿರುವ ಅವಾಂತರಗಳು ಅಷ್ಟಿಷ್ಟಲ್ಲ. ಪೋಷಕರ ಆರ್ಥಿಕ ಸ್ಥಿತಿ ಏನು ಎಂಬುದನ್ನು ಅರಿಯುವ ಪ್ರಯತ್ನ ಮಾಡದ ಇಂದಿನ ಮಕ್ಕಳು ಪೋಷಕರನ್ನು ಕಾಡಿಸಿ ಪೀಡಿಸಿ ದುಬಾರಿ ಬೈಕ್ಗಳನ್ನು ಕೊಡಿಸಿಕೊಳ್ಳುವುದು ಸಾಮಾನ್ಯವಾಗಿದೆ. ಹಾಗೆ ಖರೀದಿಸಿದ ದುಬಾರಿ ಬೈಕ್ ಸುಮ್ಮನೆ ಓಡಿಸಿದರೆ ಆಗುತ್ತದೆಯಾ? ಅದು ಭಯಂಕರ ಶಬ್ದ ಮಾಡಿ ಸುತ್ತಮುತ್ತ ಇರುವವರಿಗೆಲ್ಲ ಇದು ದುಬಾರಿ ಬೈಕು, ಅದನ್ನು ಇಂತಹವನು ಖರೀದಿಸಿದ್ದಾನೆ ಅನ್ನೋದನ್ನ ತಿಳಿಯಪಡಿಸಬೇಕಲ್ಲ. ಹಾಗಾಗಿಯೇ ದುಬಾರಿ ಬೈಕ್ಗಳಿಗೆ ಕರ್ಕಶ ಸದ್ದು ಮಾಡುವ ಸೈಲೆನ್ಸರ್ ಇಲ್ಲದಿದ್ದರೆ ಹೇಗೆ? ಅಂತಹವರ ಉಚ್ಚಾಟದಿಂದ ಅಕ್ಕಪಕ್ಕದವರಿಗೆ ಎಂತಹ ಸಮಸ್ಯೆ ಆಗಲಿದೆ ಎಂಬ ಕನಿಷ್ಠ ಜ್ಞಾನವೂ ಇಲ್ಲದೆ ವರ್ತಿಸುವ ಯುವಕರಿಗೇನೂ ಕೊರತೆ ಇಲ್ಲ. ಹಸುಗೂಸುಗಳು, ವೃದ್ಧರು, ಹೃದಯ ಸಂಬಂಧಿ ರೋಗಿಗಳಿಗೆ ತಮ್ಮ ಬೈಕ್ನಿಂದ ಬರುವ ಕರ್ಕಶ ಶಬ್ದದಿಂದ ಅನಾನುಕೂಲವಾಗಲಿದೆ ಎಂಬ ಪ್ರಜ್ಞೆಯೂ ಇಲ್ಲದೆ ಬೇಕಂತಲೇ ಕರ್ಕಶ ಸದ್ದು ಮಾಡುತ್ತಾ ರಸ್ತೆಗಳಲ್ಲಿ ಸಂಚರಿಸುವ ವಾಹನ ಸವಾರರ ಹುಚ್ಚಾಟಕ್ಕೆ ಕೆಲ ದಿನಗಳ ಹಿಂದೆ ಚಿಕ್ಕಬಳ್ಳಾಪುರ ಪೊಲೀಸರು ಕಡಿವಾಣ ಹಾಕಲು ಮುಂದಾಗಿದ್ದಾರೆ. ಒಂದು ಹೆಲ್ಮೆಟ್ ಕೊಡಿಯಪ್ಪ ಸಾಹೇಬ್ರಿಗೆ. ಚಿಕ್ಕಬಳ್ಳಾಪುರ ನಗರದಲ್ಲಿ ಯುವಕರ ಬೈಕ್ಗಳ ಅಬ್ಬರ ವಿಪರೀತವಾಗಿದೆ. ತಮ್ಮ ದ್ವಿಚಕ್ರ ವಾಹನಗಳ ಸೈಲೆನ್ಸರ್ ಬದಲಾವಣೆ ಮಾಡಿಕೊಳ್ಳುವ ಯುವಕರು ವಾಹನ ಚಾಲಕರಿಗೆ ಮಾತ್ರವಲ್ಲ, ರಸ್ತೆಗಳ ಅಕ್ಕಪಕ್ಕದ ನಿವಾಸಿಗಳಿಗೂ ತಲೆನೋವಾಗಿ ಪರಿಣಮಿಸಿದ್ದಾರೆ. ಹಾಗಾಗಿಯೇ ಚಿಕ್ಕಬಳ್ಳಾಪುರ ಪೊಲೀಸರು ಪುಂಡು ಪೋಖರಿಗಳಿಗೆ ಬುದ್ಧಿ ಕಲಿಸಲು ಮುಂದಾಗಿ ಕಳೆದ ಹಲವು ದಿನಗಳಿಂದ ಕರ್ಕಶ ಸದ್ದು ಮಾಡುವ ಸೈಲೆನ್ಸರ್ಗಳನ್ನು ಬಿಚ್ಚಿ ಇಂದು ಬುಲ್ಡೋಸರ್ ಮೂಲಕ ಸಾರ್ವಜನಿಕವಾಗಿ ಸೈಲೆನ್ಸರ್ಗಳನ್ನು ನಾಶ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರ ನಗರದ ಶಿಡ್ಲಘಟ್ಟ ಸರ್ಕಲ್ನಲ್ಲಿ ಕರ್ಕಶ ಸದ್ದು ಮಾಡುತ್ತಿದ್ದ ಈ ಹಿಂದೆಯೇ ವಶಕ್ಕೆ ಪಡೆದಿದ್ದ 180ಕ್ಕೂ ಹೆಚ್ಚು ಸೈಲೆನ್ಸರ್ಗಳನ್ನು ಬುಲ್ಡೋಸರ್ ಹತ್ತಿಸಿ ಪುಡಿ ಪುಡಿ ಮಾಡಿದ್ದಾರೆ. ಅನಧಿಕೃತವಾಗಿ ಸೈಲೆನ್ಸರ್ಗಳನ್ನು ಅಳವಡಿಸುವ ಬೈಕ್ ಸವಾರರಿಗೆ ಎಚ್ಚರಿಕೆ ನೀಡಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ದಿನ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವತಿಯಿಂದ ನಾವು ಮೋರ್ ದೆನ್ 100 ಡಿಫೆಕ್ಟಿವ್ ಸೈಲೆನ್ಸರ್ಸ್ಗೆ ಡಿಸ್ಟ್ರಾಯ್ ಮಾಡಿದ್ದಾರೆ. ಇದನ್ನು ರೋಡ್ ರೋಲರ್ ಯೂಸ್ ಮಾಡಿ ಎಲ್ಲ ಸೈಲೆನ್ಸರ್ಸ್ಗೆ ಡಿಸ್ಟ್ರಾಯ್ ಮಾಡಿದ್ದಾರೆ ಶಿಡ್ಲಘಟ್ಟ ಸರ್ಕಲಲ್ಲಿ. ಈಗ ಲಾಸ್ಟ್ ಮಂತಿಂದ ಇದು ಸ್ಪೆಷಲ್ ಡ್ರೈವ್ ಒಂದು ಸ್ಟಾರ್ಟ್ ಮಾಡಿದ್ದೀನಿ. ಚಿಕ್ಕಬಳ್ಳಾಪುರಲ್ಲಿ ಓನ್ಲಿ ನಮ್ಮ ಟ್ರಾಫಿಕ್ PSI ಅವರು ಸುಮಾರು ಗಾಡಿ ಚೆಕ್ ಮಾಡಿದ್ದಾರೆ. ಜೊತೆಗೆ ಟ್ರಾಫಿಕ್ ಸ್ಟೇಷನ್ ಬೇರೆ ಬೇರೆ ಲಿಮಿಟ್ಸಲ್ಲಿ ಕೂಡ ಚಿಕ್ಕಬಳ್ಳಾಪುರ ಟೌನ್ ಆಗಿದೆ, ನಂದಿ ಇದೆ ಮತ್ತು ಚಿಕ್ಕಬಳ್ಳಾಪುರ ರೂರಲ್ ಇದು ಎಲ್ಲ ಸ್ಟೇಷನ್ಸ್ ವತಿಯಿಂದ ಎಲ್ಲ ಗಾಡಿ ವಗೇರಾ ಚೆಕ್ ಮಾಡಿದ್ದಾರೆ. ಸುಮಾರು ಗಾಡಿ ಚೆಕ್ ಮಾಡಿದ್ದಾರೆ. ಸುಮಾರು ಗಾಡಿಯಲ್ಲಿ ಡಿಫೆಕ್ಟಿವ್ ಕೂಡ ಸಿಕ್ಕಿದೆ. ಆ ಡಿಫೆಕ್ಟಿವ್ ನಾವು ಎಲ್ಲ ಸೀಸ್ ಮಾಡಿ ಜೊತೆಗೆ ಅದು ಕೂಡ ಇನ್ಶೋರ್ ಮಾಡಿದ್ದೀವಿ ಕಿ ಯಾವುದು ಲಾ ಪ್ರಕಾರ ಇದೆ, ಕಾನೂನು ಪ್ರಕಾರ ಯಾವುದು ಸೈಲೆನ್ಸರ್ ಇದೆ ಅದು ಫಸ್ಟ್ ಹಾಕಿ, ಕಂಪನಿ ಮೇಡ್ ಏನಿದೆ ಅದು ಹಾಕಿ, ಮತ್ತು ಡಿಫೆಕ್ಟಿವ್ ಸೈಲೆನ್ಸರ್ ಏನಿದೆ ಅವರದು ಅದನ್ನು ನಾವು ಸೀಸ್ ಮಾಡಿ ಅವ್ರ ಮೇಲೆ ಫೈನ್ ಹಾಕಿ ಇವತ್ತು ದಿನ ಎಲ್ಲ ಸೇರಿ ನಾವು ಅರೌಂಡ್ 138 ಸೈಲೆನ್ಸರ್ಸ್ಗೆ ಡಿಸ್ಟ್ರಾಯ್ ಮಾಡಿದ್ದೀವಿ. ಸೊ ಇದು ಒನ್ ಟೈಮ್ ಆಗಿದೆ. ಈ ಥರ ಎಲ್ಲ ನಾವು ಕಂಟಿನ್ಯೂಯಸ್ ಆಗಿ ಇದು ಎಫರ್ಟ್ಸ್ಗೆ ಕಂಟಿನ್ಯೂ ಮಾಡ್ತೀವಿ. ಮತ್ತು ಆಲ್ ಓವರ್ ದ ಡಿಸ್ಟಿಕ್, ಚಿಂತಾಮಣಿಯಲ್ಲಿ, ಗೌರಿಬಿದನೂರಲ್ಲಿ, ಬಾಗೇಪಲ್ಲಿಯಲ್ಲಿ, ಶಿಡ್ಲಘಟ್ಟಲ್ಲಿ ಎಲ್ಲ ಕಡೆ ನಾವು ಇದು ಆಲ್ರೆಡಿ ಸ್ಪೆಷಲ್ ಡ್ರೈವ್ ಮಾಡ್ತಾಯಿದ್ದೀವಿ. ಅಲ್ಲಿ ಕೂಡ ನಮ್ಮ ಟಾರ್ಗೆಟ್ ಯಾವಾಗ ರೀಚ್ ಆಗುತ್ತೆ ಅಲ್ಲಿ ಕೂಡ ಇದೇ ಥರ ನಾವು ಸ್ಪೆಷಲ್ ಡ್ರೈವ್ ಮಾಡಿಕೊಂಡು ಎಲ್ಲ ಡಿಸ್ಟ್ರಾಯ್ ಮಾಡ್ತೀವಿ ಸೈಲೆನ್ಸರ್. ಜೊತೆಗೆ ಪೊಲೀಸ್ ವತಿಯಿಂದ ಪಬ್ಲಿಕ್ ಜೊತೆಗೆ ಒಂದು ರಿಕ್ವೆಸ್ಟ್ ಇದೆ. ಏನಿದೆಯಾ, ಆಫ್ಟರ್ ಮಾರ್ಕೆಟ್ ಎಕ್ಸೆಸರೀಸ್ ಹಾಕ್ತಾರೆ, ಎಸ್ಪೆಷಲಿ ಸೈಲೆನ್ಸರ್ ಇದೆಯಾ ಅಥವಾ ಪ್ರೆಷರ್ ಆನ್ ವಗೇರಾ ಇದೆಯಾ ಅಥವಾ ಈಗ LED ಲೈಟ್ಸ್ ವಗೇರಾದು ಕೂಡ ಸ್ಟಾರ್ಟ್ ಆಗಿದೆ. ಜೊತೆಗೆ ಎಮರ್ಜೆನ್ಸಿ ವೆಹಿಕಲ್ಸಲ್ಲಿ, ಪೊಲೀಸ್ ವೆಹಿಕಲ್ಸಲ್ಲಿ ಏನು ಬ್ಲೂ ಆ್ಯಂಡ್ ರೆಡ್ ಲೈಟ್ ಯೂಸ್ ಮಾಡ್ತಾ ಇದ್ದಾರೆ,
LED. ಅದೇ ಥರ ನಾನು ನೋಡಿದ್ದೀನಿ ಸುಮಾರು ಜನ ಗಾಡಿಯಲ್ಲಿ 4 ವೀಲರ್ಸಲ್ಲಿ 2 ವೀಲರ್ಸಲ್ಲಿ ಅದೇ ಥರದ್ದು ಲೈಟ್ ಹಾಕಿದ್ದಾರೆ. ಪೊಲೀಸ್ಗೆ ಮತ್ತು ಪಬ್ಲಿಕ್ಗೆ ಕೂಡ ಮಿಸ್ಗೈಡ್ ಆಗ್ತಾ ಇದೆ ಈ ಕಾರಣ ಬಗ್ಗೆ. ಸೊ ಅದು ಕೂಡ ನಾವು ಸ್ಪೆಷಲ್ ಡ್ರೈವ್ ಥರ ಎಲ್ಲ ಸೀಸ್ ಮಾಡ್ತಾ ಇದ್ದೀವಿ ಈಗ. ಮತ್ತು ಪಬ್ಲಿಕ್ಗೆ ಕೂಡ ಅದೇ ರಿಕ್ವೆಸ್ಟ್ ಇದೆ ಕಿ ಆಫ್ಟರ್ ಮಾರ್ಕೆಟ್ ಎಕ್ಸೆಸರೀಸ್ ನಿಮ್ಮ ಗಾಡಿಯಲ್ಲಿ ಹಾಕಬಾರ್ದು, ಅದು ಕಾನೂನು ಪ್ರಕಾರ ಅಲೌಡ್ ಇಲ್ಲ. ನಾವು ಮೋಟರ್ ವೆಹಿಕಲ್ ಆ್ಯಕ್ಟ್ಸ್ ಪ್ರಕಾರ ಏನು ಕ್ರಮ ಆಗುತ್ತೆ ಅವ್ರ ಮೇಲೆ ಕ್ರಮ ತಗೊಳ್ತೀವಿ, ಫೈನ್ ಹಾಕ್ತೀವಿ, ಅವಶ್ಯಕತೆ ಇದ್ದರೆ ಗಾಡಿ ಕೂಡ ಸೀಸ್ ಮಾಡ್ತೀವಿ. ಬೈಕ್ಗಳ ಸೈಲೆನ್ಸರ್ ಮಾಡಿಫಿಕೇಶನ್ ಮಾಡಿಕೊಂಡು ಕರ್ಕಶ ಶಬ್ದದಿಂದ ಅತಿ ಹೆಚ್ಚು ಹಾರ್ಸ್ ಪವರ್ ವಾಹನ ಸಾಗುತ್ತದೆ ಎಂಬ ಭಾವನೆ ಬರುತ್ತದೆ. ತಮ್ಮ ಬಳಿ ಅತಿ ಹೆಚ್ಚು ಸಾಮರ್ಥ್ಯದ ವಾಹನ ಇದೆ ಎಂದು ತೋರಿಸಿಕೊಳ್ಳುವ ಆಸೆಯಿಂದ ಯುವಕರು ತಮ್ಮ ಸಾಮಾನ್ಯ ಬೈಕ್ಗಳ ಸೈಲೆನ್ಸರ್ಗಳಿಗೂ ಮಾರ್ಪಾಡು ಮಾಡಿಸಿಕೊಳ್ಳುತ್ತಿದ್ದಾರೆ. ಈ ರೀತಿ ಸೈಲೆನ್ಸರ್ ಮಾರ್ಪಾಡು ಮಾಡಿಕೊಂಡ ವಾಹನಗಳು ಅತಿ ವೇಗದಲ್ಲಿ ಸಾಗುವ ಜೊತೆಗೆ ಕರ್ಕಶ ಶಬ್ದ ಮಾಡುತ್ತಿರುವ ಕಾರಣ ಸಾರ್ವಜನಿಕರು ತೀವ್ರ ಸಮಸ್ಯೆ ಅನುಭವಿಸುತ್ತಿದ್ದಾರೆ. ನಂದಕುಮಾರ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.